ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಂದು ಖುಷಿಯ ವಿಚಾರ ಏನಪ್ಪ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ಅಧಿಸೂಚನೆ ಹೊರಬಿದ್ದಿದೆ. ಯಾವುದಪ್ಪ ಅಂದರೆ ಕೆ ಎಸ್ 384 ಹುದ್ದೆಗಳಿಗೆ ಇಂದು ಅಧಿಸೂಚನೆ ಹೊರಬಿದ್ದಿದೆ. ನೋಡಿ ಫ್ರೆಂಡ್ಸ್, ಕರ್ನಾಟಕ ಗೆಜೆಟೆಡ್ ಪ್ರೊಬೇಷರ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ನಿಯಮಗಳ 1997 ಹಾಗೂ ಕಾಲಕಾಲಕ್ಕೆ ತಿದ್ದುಪಡಿಯಾದ ನಿಯಮಗಳಡಿಯಲ್ಲಿ ಗೆಜೆಟೆಡ್ ಪ್ರೊಬೇಷರ್ 2023-24ನೇ ಸಾಲಿನ ಹುದ್ದೆಗಳನ್ನು ಭರ್ತಿ ಮಾಡಲು ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ನೋಡಿ ಫ್ರೆಂಡ್ಸ್, ಟೋಟಲ್ ಹುದ್ದೆಗಳ ಸಂಖ್ಯೆ ಈ ರೀತಿ ಇದೆ. ಇದನ್ನು ನೀವು ನೋಟಿಫಿಕೇಷನ್ ನನ್ನ ಟೆಲಿಗ್ರಾಮ್ ಚಾನಲ್ ಆದಂಥ ಒನ್ ಸ್ಟೆಪ್ ಟು ಸಕ್ಸಸ್ ಎಂಬ ಟೆಲಿಗ್ರಾಮ್ ಚಾನಲಲ್ಲಿ ನೀವು ನೋಡ್ಬೋದು. ಫುಲ್ ನೋಟಿಫಿಕೇಷನನ್ನು ಶೇರ್ ಮಾಡಿರ್ತೀನಿ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಇವಾಗ ಕ್ವಾಲಿಫಿಕೇಷನ್ ಏನು, ಎಕ್ಸಾಮ್ ಯಾವ ರೀತಿ ಇರುತ್ತೆ ಅವೆಲ್ಲವನ್ನು ನೋಡ್ತಾ ಬರೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಅಂದರೆ ಮಾರ್ಚ್ 4ರಿಂದ ಅರ್ಜಿ ಪ್ರಾರಂಭಗೊಳ್ಳುತ್ತೆ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ 3. ಹೌದಾ, ಪೂರ್ವಭಾವಿ ಪರೀಕ್ಷೆ ನಾವೇನು ಪ್ರಿಲಿಮ್ಸ್ ಅಂತ ಕರಿತೀವಲ್ಲ, ಪ್ರಿಲಿಮ್ಸ್ ಪರೀಕ್ಷೆಯ ದಿನಾಂಕ ಮೇ 5ನೇ ತಾರೀಕು ಪ್ರಿಲಿಮ್ಸ್ ಪರೀಕ್ಷೆ ಇರುತ್ತೆ. ಇದು ತಾತ್ಕಾಲಿಕ ಅಂತ ಕೊಡಲಾಗಿದೆ. ತಾತ್ಕಾಲಿಕ ಅಂದರೆ ಇದು 90% ಟೋಟಲಿ ಹಿಂದೆ ಮೇ 5ನೇ ತಾರೀಕು ನಡೆಯುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಆದರೆ ಯಾವುದೇ ಕಾರಣದಿಂದ ಬದಲಾಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಮೀನ್ಸ್ ಯಾವುದೇ ಇಲೆಕ್ಷನ್ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಈ ಡೇಟ್ ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಹೌದಾ, ನೆಕ್ಸ್ಟ್ ಅರ್ಜಿ ಶುಲ್ಕವನ್ನು ನೋಡ್ತಾ ಬರೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ. ಅದೇ ರೀತಿಯಾಗಿ SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಆದರೆ 35 ರೂಪೀಸ್ ಏನಿರುತ್ತೆ ಅದು ಅಪ್ಲಿಕೇಶನ್ ಫೀಸ್ ಅಂತ ಬೇರೆ ಇರುತ್ತೆ, ಅದು ಅಂತೂ ಕಂಪಲ್ಸರಿ ಇರುತ್ತೆ ಎಲ್ಲರಿಗೂ. ನೆಕ್ಸ್ಟ್ ಇಲ್ಲಿ ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ ನೋಡ್ತಾ ಬರೋದಾದರೆ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷರ್ಗಳ ನೇಮಕಾತಿ ನಿಯಮಗಳು 1997 ಹಾಗೂ ನಿಯಮಗಳು 2010ರ ನಿಯಮ 7ರಂತೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲಾದ ಯಾವುದೇ ವಿಶ್ವವಿದ್ಯಾಲಯದಿಂದ ಸ್ನಾತಕ ಅಂದರೆ ಡಿಗ್ರಿ ಹಾಗೂ ಸ್ನಾತಕೋತ್ತರ ಅಂದರೆ ಮಾಸ್ಟರ್ ಡಿಗ್ರಿ ಹೊಂದಿರತಕ್ಕದ್ದು. ಇವೆರಡರಲ್ಲಿ ಒಂದು ಡಿಗ್ರಿ ಇದ್ದರೆ ಸಾಕು. ಹೌದಾ, ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕದ್ದು ಅಂತ ಇಲ್ಲಿ ನೀಡಲಾಗಿದೆ. ಇವಾಗ ವಯೋಮಿತಿಯನ್ನು ನೋಡ್ತಾ ಬರೋದಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಕೆಳಕಂಡ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಅಂತ ಇದೆ. ಗರಿಷ್ಠ ವಯೋಮಿತಿ ನೋಡ್ತಾ ಬರೋದಾದರೆ ಟೋಟಲ್ ಕನಿಷ್ಠ ವಯೋಮಿತಿ 21 ವರ್ಷ, ಗರಿಷ್ಠ ವಯೋಮಿತಿ 38 ವರ್ಷ ಸಾಮಾನ್ಯ ಅಭ್ಯರ್ಥಿಗಳಿಗೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 43 ವರ್ಷ. ನೋಡಿ ಫ್ರೆಂಡ್ಸ್, ಏಜ್ ರಿಲ್ಯಾಕ್ಸೇಷನನ್ನು ಕೂಡ ನೀಡಲಾಗಿದೆ, ನೀವು ಇಲ್ಲಿ ನೋಡ್ಬೋದು. ಇವಾಗ ಪೂರ್ವಭಾವಿ ಪರೀಕ್ಷೆಯ ಬಗ್ಗೆ ನೋಡ್ತಾ ಬರೋಣ. ಅಂದರೆ ಪ್ರಿಲಿಮ್ಸ್ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷರ್ ಇದರ ಪ್ರಕಾರ ಪ್ರತಿ ಪ್ರಶ್ನೆಗೆ 2 ಅಂಕ ಇರುತ್ತೆ. ಪ್ರತಿ ಪ್ರಶ್ನೆಗೆ 2 ಅಂಕ ಮತ್ತು ಪ್ರಶ್ನೆಗಳು ಎಷ್ಟಿರ್ತಾವಪ್ಪ ಅಂದರೆ 100 ಪ್ರಶ್ನೆಗಳು ಇರ್ತವೆ. ಟೋಟಲ್ 200 ಅಂಕಗಳನ್ನು ಫಸ್ಟ್ ಪೇಪರ್ ಹೊಂದಿರುತ್ತೆ. ಪ್ರಿಲಿಮ್ಸ್ನಲ್ಲಿ ಟೋಟಲ್ 2 ಪೇಪರ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಕೂಡ 2 ಗಂಟೆಗಳ ಕಾಲಾವಧಿಯನ್ನು ಹೊಂದಿದ್ದು ಟೋಟಲ್ 400 ಅಂಕಗಳನ್ನು ಇದು ಹೊಂದಿರುತ್ತೆ. 2 ಪೇಪರ್. ಹೌದಾ, 200 2 × 100 200 ಆಗುತ್ತೆ. ಇದು ಪೇಪರ್ 1, ಇನ್ನೊಂದು 200, ಇದು ಪೇಪರ್ 2. ಪೇಪರ್ 1ಅಲ್ಲಿ ಏನಿರುತ್ತೆ ಅಂತ ನೋಡ್ತಾ ಬರೋದಾದರೆ ಪತ್ರಿಕೆ 1 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಾಯವನ್ನು ಹೊಂದಿರುತ್ತೆ. ಇವು 40 ಕ್ವಶನ್ ಇರುತ್ತೆ, 80 ಮಾರ್ಕ್ಸ್. ಮಾನವಿಕ ಶಾಸ್ತ್ರ ಹ್ಯುಮ್ಯಾನಿಟೀಸ್ ಅಂದರೆ ಇಲ್ಲೆಲ್ಲ ಯಾವ ಸಬ್ಜೆಕ್ಟ್ ಬರ್ತಾವಪ್ಪ ಅಂದರೆ ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಇಲ್ಲಿ ಮೇಲೆ ಬಂದು ಪಾಲಿಟಿ ಆಗಿರ್ಬೋದು, ಮ್ಯಾಥ್ಸ್, ಈ ರೀತಿಯಾಗಿ ಬೇರೆ ಬೇರೆ ಸಬ್ಜೆಕ್ಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಈ ರೀತಿಯಾಗಿ ಸಬ್ಜೆಕ್ಟ್ಗಳು ಬರ್ತಾವೆ. ಟೋಟಲ್ 60 ಪ್ರಶ್ನೆ, 120 ಅಂಕ, ಟೋಟಲ್ 200 ಅಂಕಗಳು. ಎರಡನೇ ಪತ್ರಿಕೆಯಲ್ಲಿ ಏನಿರುತ್ತೆ ಅಂದರೆ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ, ಅಂದರೆ ಇಲ್ಲಿ ಸ್ಟೇಟ್ ಕರೆಂಟ್ ಅಫೇರ್ಸು, ಇಲ್ಲಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು. ಇಲ್ಲಿ 40 ಪ್ರಶ್ನೆ, 80 ಅಂಕ. ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ ಇವಕ್ಕೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳು, 60 ಅಂಕ. ಸಾಮಾನ್ಯ ಮನೋಸಾಮರ್ಥ್ಯ ಅಂದರೆ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಅಬಿಲಿಟಿ 30 ಪ್ರಶ್ನೆ, 60 ಅಂಕ. ಟೋಟಲ್ ಇಲ್ಲಿ ಕೂಡ 200 ಅಂಕ ಇರುತ್ತೆ. ಟೋಟಲ್ ಪ್ರಿಲಿಮ್ಸ್ 400 ಅಂಕ ಇರುತ್ತೆ. ಎಷ್ಟು?
400 ಅಂಕ. ಮತ್ತು ಯಾವ ರೀತಿ ಸೆಲೆಕ್ಷನ್ ಇರುತ್ತೆ ಮೇನ್ಸ್ಗೆ ಅಂತ ನೋಡ್ತಾ ಬರೋದಾದರೆ ಇಲ್ಲಿ ನೋಡಿ, ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡಲ್ಲೂ ಇರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ವರ್ಷನನ್ನು ಹೊಂದಿರುತ್ತೆ ಪ್ರಶ್ನೆ ಪತ್ರಿಕೆ. ಪೂರ್ವಭಾವಿ ಪರೀಕ್ಷೆಯಲ್ಲಿನ ಸಾಮಾನ್ಯ ಮನೋಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳ ಮಟ್ಟವು ಹೆಂಗಿರ್ತೈತಪ್ಪ ಅಂದರೆ SSLC ಅಥವಾ 10ನೇ ತರಗತಿಯ ಮಟ್ಟವನ್ನು ಹೊಂದಿರ್ತೈತಿ. ಉಳಿದ ಪತ್ರಿಕೆಗಳು ಪದವಿ ಮಟ್ಟದಾಗಿರ್ತವೆ. ಹೌದಾ? ಯಾವುದು ಉಳಿದದ್ದು, ಇದು ಮ್ಯಾಥ್ಸ್ ಬಿಟ್ಟು ಉಳಿದದ್ದೆಲ್ಲ ಪದವಿ ಮಟ್ಟದಾಗಿರ್ತೈತಿ. ಪ್ರಕಟಿತ ರಿಕ್ತ ಸ್ಥಾನಗಳಿಗೆ ಅಂದರೆ 384 ಸ್ಥಾನಗಳದಾವಲ್ಲ, ಈ 384 ಸ್ಥಾನಗಳಿಗೆ ಮೇನ್ಸ್ಗೆ ಯಾವ ರೀತಿ ಎಷ್ಟು ಜನರನ್ನು ಸೆಲೆಕ್ಟ್ ಮಾಡ್ತಾರಪ್ಪ ಅಂದರೆ ಇಂಟು 15, ಅಂದರೆ ಒಂದು ಹುದ್ದೆಗೆ 15 ಜನರನ್ನು ಏನು ಮಾಡಲಾಗುತ್ತೆ, ಮೇನ್ಸ್ಗೆ ಸೆಲೆಕ್ಷನ್ ಮಾಡಲಾಗುತ್ತೆ. ಹೌದಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಕಟಿತ ರಿಕ್ತ ಸ್ಥಾನಗಳಿಗೆ ಅನುಗುಣವಾಗಿ 1:15 ಅನುಪಾತದಲ್ಲಿ ಜಾರಿಯಲ್ಲಿರುವ ಮೀಸಲಾತಿ ನೀತಿ ಅನ್ವಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳು ಮತ್ತು ಸಾಮಾನ್ಯ ವರ್ಗಗಳಿಗೆ ಸೇರಿದ ಸಾಕಷ್ಟು ಅಭ್ಯರ್ಥಿಗಳನ್ನು ಅದೇ ಅನುಪಾತದಲ್ಲಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಅವರು ಗಳಿಸಿದ ಒಟ್ಟು ಅಂಕಗಳ ಆಧಾರದ ಮೇಲೆ ಮುಖ್ಯ ಪರೀಕ್ಷೆಗೆ ಪ್ರವೇಶ ನೀಡಲಾಗುತ್ತದೆ ಅಂತ ನೀಡಲಾಗಿದೆ. ಮತ್ತು ಋಣಾತ್ಮಕ ಅಂಕಗಳನ್ನು ನೋಡ್ತಾ ಬರೋದಾದರೆ ಇಲ್ಲಿ ಋಣಾತ್ಮಕ ಅಂಕಗಳ ಬಗ್ಗೆಯೂ ನೀಡಲಾಗಿದೆ. ಋಣಾತ್ಮಕ ಮೌಲ್ಯಮಾಪನ ಒಳಗೊಂಡ ಕೆಲವೊಂದು ಪ್ರಶ್ನೆಗಳಿಗೆ ಏನಿರುತ್ತೆ ಅಂದರೆ ಅತಿ ಸೂಕ್ತವಾದ ಉತ್ತರಕ್ಕೆ ಹಾಗೂ ಸೂಕ್ತವಲ್ಲದ ಉತ್ತರಕ್ಕೆ ಬೇರೆ ಬೇರೆ ಅಂಕಗಳನ್ನು ನೀಡಲಾಗುತ್ತಿರುವ ಪ್ರಶ್ನೆಗಳನ್ನು ಹೊರತುಪಡಿಸಿ ಎಲ್ಲ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೈತಿ. ನೋಡಿ, ಒಂದು ಪ್ರಶ್ನೆ ನೀವೇನಾದರೂ ತಪ್ಪು ಮಾಡಿದ್ರಪ್ಪ ಅಂದರೆ 0.25 ಅಂಕ ನಿಮ್ಮದು ಡಿಡಕ್ಟ್ ಆಗುತ್ತೆ, ಅಂದರೆ ಕಳೆದು ಹೋಗುತ್ತೆ. ಈ ಪಠ್ಯಕ್ರಮದ ಸಂಬಂಧಪಟ್ಟಂತೆ ನೀಡಲಾಗಿದೆ, ಅದನ್ನು ನೀವು ಓದ್ಕೋಬೋದು. ಇಲ್ಲಿ ಮೇನ್ಸ್ ಪರೀಕ್ಷೆಗೆ ಲಿಖಿತ ರೂಪದಲ್ಲಿರುತ್ತೆ ಮೇನ್ಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಫಸ್ಟಿಗೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷು. 150 ಅಂಕಕ್ಕೆ ಕನ್ನಡ, ಇದು 2 ಗಂಟೆಯ ಅವಧಿ ಕಾಲಾವಕಾಶ ಇರುತ್ತೆ. ಇಂಗ್ಲೀಷ್ 150, ಇಲ್ಲೂ ಕೂಡ 2 ಗಂಟೆ. ಇದರಲ್ಲಿ 50 ಮಾರ್ಕ್ಸ್ ತೊಗೋಬೇಕು ನೀವು. ಕನ್ನಡದಲ್ಲಿ 50 ಮತ್ತು ಇಂಗ್ಲೀಷ್ನಲ್ಲಿ 50 ಮಾರ್ಕ್ಸ್ ತೊಗೊಳ್ಳೇಬೇಕಾಗುತ್ತೆ. ಕಡ್ಡಾಯ ಪರೀಕ್ಷೆಗಳು ಇರ್ತವೆ, 5 ಕಡ್ಡಾಯ ಪರೀಕ್ಷೆಗಳು. ಇಲ್ಲಿ ಪ್ರಬಂಧ ಇರುತ್ತೆ, ಫಸ್ಟ್ ಪೇಪರು 50 ಅಂಕ, ಅಂದರೆ ಟೋಟಲ್ 2 ಪ್ರಬಂಧ ಇರುತ್ತೆ. ಒಂದು ಪ್ರಬಂಧ 125 ಅಂಕಗಳಿಗಿರುತ್ತೆ. ನೆಕ್ಸ್ಟ್ GS ಪೇಪರ್ 1 ಇರುತ್ತೆ 50 ಅಂಕ, ಇಲ್ಲಿ 3 ತಾಸು. GS ಪೇಪರ್ 2 50 ಅಂಕ, GS ಪೇಪರ್ 3 50 ಅಂಕ, GS ಪೇಪರ್ 4 50. ಟೋಟಲ್ 5 ಕಂಪಲ್ಸರಿ ಪೇಪರ್ಸ್ ಇರುತ್ತೆ. 1250 ಮಾರ್ಕ್ಸಿಂದ ಪೇಪರ್ ಇರುತ್ತೆ. ಎಷ್ಟು? 1250. ಅದೇ ರೀತಿಯಾಗಿ ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಏನು ಪರ್ಸ್ನಾಲಿಟಿ ಟೆಸ್ಟ್ ಇದೆಯಲ್ಲ, ಪರ್ಸ್ನಾಲಿಟಿ ಟೆಸ್ಟ್ ಇರೋದು 25 ಮಾರ್ಕ್ಸಿಗಿರುತ್ತೆ. ಟೋಟಲ್ 1275 ಮಾರ್ಕ್ಸ್. ಎಷ್ಟು? 1275. ಇಲ್ಲಿ ಕೊಡಲಾಗಿದೆ ನೋಡಿ. ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಪಡೆದ ಅಂಕಗಳು ಅರ್ಹತಾದಾಯಕ ಸ್ವರೂಪದ್ದಾಗಿದ್ದು, ಅರ್ಹತೆ ಪಡೆಯಲು ಈ ಪ್ರತಿಯೊಂದು ಪತ್ರಿಕೆಯಲ್ಲಿ ಕನಿಷ್ಠ 35% ಅಂದರೆ 52.5 ಅಂಕಗಳನ್ನು ನೀವು ಪಡಿಬೇಕಾಗುತ್ತೆ. ಎಷ್ಟು? ನಾನು 50 ಅಂತ ಹೇಳಿದೆ, 52.5 ಅಂಕಗಳನ್ನು ನೀವೇನು ಮಾಡಬೇಕಾಗುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಪೇಪರ್ನಲ್ಲಿ ಪಡಿಬೇಕಾಗುತ್ತೆ. ಆದರೆ ಆ ಮಾರ್ಕ್ಸ್ಗಳನ್ನು ಏನು ಕನ್ಸಿಡರ್ ಮಾಡಲ್ಲ, ಮೇನ್ಸ್ ಪರೀಕ್ಷೆಗೆ ಕನ್ಸಿಡರ್ ಮಾಡಲ್ಲ, ಜಸ್ಟ್ ಕ್ವಾಲಿಫೈಯಿಂಗ್ ಅವು. ಹೌದಾ? ನೀವು ಯಾವ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡ್ತಾ ಬರೋದಾದರೆ http://kpsc.krnic.in ಹೋಗಿ ನೀವು ಅಲ್ಲಿ ಸಿಲೆಬಸನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇದೆಷ್ಟು KS ನೋಟಿಫಿಕೇಷನ್ ಬಗ್ಗೆ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.